ದೊಡ್ಡ ಕಾಂಟ್ರಾಕ್ಟರ್ ಒಬ್ಬನ ಬಳಿ ಮನೆ ಕಟ್ಟುವ ಮೇಸ್ತ್ರಿ ಕೆಲಸ ಮಾಡುತ್ತಿದ್ದ. ತುಂಬಾ ಒಳ್ಳೆಯ ಕೆಲಸಗಾರ ಎಂದ ಹೆಸರು ಮಾಡಿದ್ದ. ಕೈ ತುಂಬ ಸಂಬಳವಿದ್ದರೂ ವರ್ಷ ಕಳೆದಂತೆ ಮೇಸ್ತ್ರಿಗೆ ವಯಸ್ಸಾಗುತ್ತಾ ಬಂತು. ಕುಡಿತ ಅಭ್ಯಾಸವಾಗಿತ್ತು. ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುತ್ತಿತ್ತು. ಕೊನೆಗೊಂದು ದಿನ ಆತ ನಿವೃತ್ತಿ ಪಡಿಬೇಕು ಅನ್ನುವ ತೀರ್ಮಾನಕ್ಕೆ ಬಂದ. ಕಾಂಟ್ರಾಕ್ಟರ್ಗೆ ಈ ವಿಷಯ ತಿಳಿಸಿದಾಗ ಕಾಂಟ್ರಾಕ್ಟರ್ ಒಂದು ಖಾಲಿ ಜಾಗ ತೋರಿಸಿ ಅಲ್ಲಿ ಒಂದು ಕೊನೆಯ ಕೆಲಸವಾಗಿ ಒಂದು ಮನೆಯನ್ನ ಕಟ್ಟಿಕೊಡಬೇಕೆಂಬ ಕರಾರಿನೊಂದಿಗೆ ನಿವೃತ್ತಿಗೆ ಅನುಮತಿಯನ್ನು ಕೊಟ್ಟರು. ಮೇಸ್ತ್ರಿ ಅರೆ ಮನಸ್ಸಿನಿಂದಲೇ ಕೆಲಸವನ್ನ ಆರಂಭ ಮಾಡಿದ. ಕೆಲಸದಲ್ಲಿ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಕೊನೆ ಕೆಲಸ ಹೇಗೋ ಏನೋ ಮುಗಿಸಿಕೊಟ್ರಾಯ್ತು ಎಂಬ ಮನೋಭಾವದಿಂದಲೇ ಕೆಲಸ ಮಾಡಿದ. ಸಾಮಾನ್ಯವಾಗಿ 6 ತಿಂಗಳಲ್ಲಿ ಮುಗಿಯಬೇಕಾಗಿದ್ದ ಮನೆ 1 ವರ್ಷಕ್ಕೆ ಮುಗಿತು. ಕಾಂಟ್ರಾಕ್ಟರ್ ಸ್ವತಃ ಆಸಕ್ತಿ ವಹಿಸಿ ಈತ ಕಟ್ಟಿದ ಮನೆಗೆ ಬೇಕಾದ ಸರಳ ಪೀಠೋಪಕರಣಗಳನ್ನೆಲ್ಲ ಸರಬರಾಜು ಮಾಡಿ ಅದನ್ನೆಲ್ಲ ಜೋಡಿಸೋದಕ್ಕೆ ಹೇಳಿದರು. ಆ ಕೆಲಸವನ್ನು ಕೂಡ ಮೇಸ್ತ್ರಿ ಬೇಕಾಬಿಟ್ಟಿಯಾಗಿಯೇ ಮಾಡಿ ಮುಗಿಸಿದ. ಎಲ್ಲ ಮುಗಿದ ನಂತರ ಒಂದು ಸಮಾರಂಭ ಏರ್ಪಾಡಾಗಿತ್ತು. ಕಾಂಟ್ರಾಕ್ಟರ್ರ ಇತರ ಕೆಲಸಗಾರರು, ಕಚೇರಿಯವರು ಎಲ್ಲರೂ ಸೇರಿದ್ರು. ಭರ್ಜರಿ ಔತಣದ ವ್ಯವಸ್ಥೆ ಇತ್ತು. ಬಂದವರೆಲ್ಲ ಈ ಮನೆ ಅಷ್ಟು ಚೆನ್ನಾಗಿ ಕಟ್ಟಿದ್ವಲ್ಲ ಏಕೆ ಎಂದು ಪಿಸು ಪಿಸು ಮಾತನಾಡಿಕೊಳ್ಳುತ್ತಿದ್ದರು. ಔತಣಕ್ಕೆ ಮುಂಚೆ ಒಂದು ಸಣ್ಣ ಸಮಾರಂಭದಲ್ಲಿ ಕಾಂಟ್ರಾಕ್ಟರ್ ಮೇಸ್ತ್ರಿಯನ್ನ ಗೌರವಿಸಿದರು. ಇವರು ನಮ್ಮ ಕಂಪನಿಯಲ್ಲಿ ಸುಮಾರು 25 ವರ್ಷ ಕೆಲಸ ಮಾಡಿದ್ದಾರೆ. 100 ಮನೆಗಳನ್ನ ಕಟ್ಟಿದ್ದಾರೆ. ಈಗ ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ತಮ್ಮ ಕೊನೆಯ ಕೆಲಸವೆಂಬಂತೆ ಕಟ್ಟಿರುವ ಈ ಮನೆ ಅವರಿಗೆ ನಿವೃತ್ತಿಯ ಉಡುಗೊರೆಯಾಗಿ ಕೊಡುತ್ತಿದ್ದೇವೆ ಎಂದು ಘೋಷಿಸಿ ಮನೆಯ ಬೀಗದ ಕೈ ಕಾಗದ ಪತ್ರಗಳನ್ನ ಅವರ ಕೈಗಿಟ್ಟರು. ಕಾಂಟ್ರಾಕ್ಟರ್ನ ವಿಶಾಲ ಮನಸ್ಸನ್ನ ನೋಡಿ ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರಶಂಸಿಸಿದರು. ಆದರೆ ಮೇಸ್ತ್ರಿ ಮಾತ್ರ ಬಿಕ್ಕಳಿಸಿ ಅಳುತ್ತಿದ್ದ. ಏಕೆಂದರೆ ಇದು ನನಗಾಗಿಯೇ ಕಟ್ಟುತ್ತಿರುವ ಮನೆ ಎಂದು ಗೊತ್ತಿದ್ರೆ ಚೆನ್ನಾಗಿ ಕಟ್ಟಿಕೊಳ್ಳುತ್ತಿದ್ದೆನಲ್ಲ. ಬೇಕಾಬಿಟ್ಟಿಯಾಗಿ ಕಟ್ಟಿರುವ ಈ ಮನೆಯಲ್ಲಿ ನಾನೇ ವಾಸ ಮಾಡಬೇಕಾಗಿ ಬಂತಲ್ಲ ಎಂದು ಕೊರಗುತ್ತಿದ್ದ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಅನೇಕ ಬಾರಿ ಇಂಥ ತಪ್ಪುಗಳು ನಡೆಯುತ್ತವೆ. ಯಾರದೋ ಕೆಲಸ ಎಂದು ತಿಳಿದು ಮನಸ್ಸಿಟ್ಟು ಕೆಲಸ ಮಾಡದೆ ಹೇಗೋ ಕಾಟಾಚಾರಕ್ಕೆ ಮುಗಿಸಿಬಿಡ್ತೇವೆ. ಇದು ನಮ್ಮದೇ ಮನೆ, ಇಲ್ಲಿ ನಾವೇ ವಾಸಿಸಬೇಕು ಎನ್ನುವ ಭಾವನೆ ನಮ್ಮಲ್ಲಿ ಬಂದ್ರೆ ನಾವು ಮಾಡುವ ಪ್ರತಿ ಕೆಲಸವೂ ಅದ್ಭುತವಾಗುತ್ತೆ. ನಾವು ಆಡುವ ಪ್ರತಿಯೊಂದು ಮಾತು, ಕೆಲಸ, ನಾವು ನೇಯುವ ಪ್ರತಿಯೊಂದು ಉಡುಗೆ, ನಾವು ಬೇಯಿಸುವ ಪ್ರತಿಯೊಂದು ಅಡುಗೆ ನಾವೇ ಬಳಸಬೇಕಾದೀತು ಎಂದು ಭಾವಿಸಿದ್ರೆ ಆ ಮೇಸ್ತ್ರಿಯ ಹಾಗೆ ಬಿಕ್ಕಳಿಸಿ ಅಳಬೇಕಾಗಿ ಬರುವುದಿಲ್ಲ. ನಮ್ಮ ನಿನ್ನೆಯ ವಿಚಾರಧಾರೆಯ ನಿನ್ನೆ ಮಾಡಿದ ಕೆಲಸಗಳ ಫಲ ಇಂದು ನಮ್ಮ ಕೈಯಲ್ಲಿದೆ. ಹಾಗೆಯೇ ಇಂದು ಮಾಡುವ ವಿಚಾರಧಾರೆಗಳು, ಇಂದು ಮಾಡುವ ಕೆಲಸಗಳ ಫಲ ನಾಳೆ ನಮ್ಮ ಕೈಯಲ್ಲಿರುತ್ತೆ. ನಮ್ಮ ನಾಳೆ ಹೇಗಿರಬೇಕು ಅನ್ನೋದನ್ನ ನಮ್ಮ ಇಂದು ನಿರ್ಧಾರ ಮಾಡುತ್ತೆ. ನಮಸ್ಕಾರ.